ಭಗವದ್ಗೀತೆಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದ್ರಿಯ ಸಂಯಮ ಮತ್ತು ವಿಷಯ ತ್ಯಾಗದ ಯಜ್ಞಗಳು. ಶ್ಲೋಕ: ಶ್ರೋತ್ರಾದೀನೇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. 26. ಅರ್ಥ: ಇನ್ನು ಕೆಲವರು ಅನ್ಯೇ ಶ್ರೋತ್ರ ಕಿವಿ ಮುಂತಾದ ಇಂದ್ರಿಯಗಳನ್ನು ಶ್ರೋತ್ರಾದೀನಿ ಇಂದ್ರಿಯಾಣಿ ಸಂಯಮವೆಂಬ ಅಗ್ನಿಗಳಲ್ಲಿ ಸಂಯಮಾಗ್ನಿಷು ಆಹುತಿ ನೀಡುತ್ತಾರೆ ಜುಹ್ವತಿ. ಮತ್ತೆ ಕೆಲವರು ಅನ್ಯೇ ಶಬ್ದ ಮುಂತಾದ ಇಂದ್ರಿಯ ವಿಷಯಗಳನ್ನು ಶಬ್ದಾದೀನ್ ವಿಷಯಾನ್ ಇಂದ್ರಿಯಗಳೆಂಬ ಅಗ್ನಿಗಳಲ್ಲಿ ಇಂದ್ರಿಯಾಗ್ನಿಷು ಆಹುತಿ ನೀಡುತ್ತಾರೆ ಜುಹ್ವತಿ. ಈ ಶ್ಲೋಕವು ಹಿಂದಿನ ಶ್ಲೋಕದ 4.25 ಮುಂದುವರಿದ ಭಾಗವಾಗಿದ್ದು ವಿವಿಧ ಯಜ್ಞ ಮಾರ್ಗಗಳನ್ನು ವಿವರಿಸುತ್ತದೆ. ಇಲ್ಲಿ ಕೃಷ್ಣನು ಪ್ರಮುಖವಾಗಿ ಇಂದ್ರಿಯಗಳನ್ನು ಮತ್ತು ಇಂದ್ರಿಯ ವಿಷಯಗಳನ್ನು ನಿಯಂತ್ರಿಸುವ ಮೂಲಕ ನಡೆಸುವ 2 ವಿಭಿನ್ನ ರೀತಿಯ ಯಜ್ಞಗಳನ್ನು ಪರಿಚಯಿಸುತ್ತಾನೆ. ಇವು ಮನಸ್ಸಿನ ನಿಯಂತ್ರಣ ಮತ್ತು ವಿರಕ್ತಿಗೆ ಸಂಬಂಧಿಸಿದ ಯಜ್ಞಗಳಾಗಿವೆ. ವಿವರವಾದ ವಿವರಣೆ: 1. ಶ್ರೋತ್ರಾದೀನೇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ. ಇನ್ನು ಕೆಲವರು ಶ್ರೋತ್ರ ಕಿವಿ ಮುಂತಾದ ಇಂದ್ರಿಯಗಳನ್ನು ಸಂಯಮವೆಂಬ ಅಗ್ನಿಗಳಲ್ಲಿ ಆಹುತಿ ನೀಡುತ್ತಾರೆ. ಅನ್ಯೇ ಹಿಂದಿನ ಶ್ಲೋಕದಲ್ಲಿ ಹೇಳಿದ ದೈವಯಜ್ಞ ಮಾಡುವವರು ಮತ್ತು ಬ್ರಹ್ಮಾಗ್ನಿಯಲ್ಲಿ ಯಜ್ಞ ಮಾಡುವವರು ಇವರಲ್ಲದೆ ಬೇರೆ ವರ್ಗದ ಯೋಗಿಗಳು. ಶ್ರೋತ್ರಾದೀನಿ ಇಂದ್ರಿಯಾಣಿ. ಶ್ರೋತ್ರ ಎಂದರೆ ಕೇಳುವ ಇಂದ್ರಿಯ, ಕಿವಿ. ಆದೀನಿ ಎಂದರೆ ಇತ್ಯಾದಿ. ಆದ್ದರಿಂದ ಇದು ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ, ಪಂಚಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು 6ನೇ ಇಂದ್ರಿಯ ಇವೆಲ್ಲವನ್ನೂ ಒಳಗೊಂಡಿದೆ. ಸಂಯಮಾಗ್ನಿಷು ಜುಹ್ವತಿ. ಸಂಯಮ ಎಂದರೆ ನಿಯಂತ್ರಣ, ಹತೋಟಿ, ನಿಗ್ರಹ. ಅಗ್ನಿಷು ಎಂದರೆ ಅಗ್ನಿಗಳಲ್ಲಿ ಬಹುವಚನ. ಇಲ್ಲಿ ಸಂಯಮಾಗ್ನಿ ಎಂದರೆ ಇಂದ್ರಿಯಗಳನ್ನು ನಿಯಂತ್ರಿಸುವ ಮತ್ತು ಅವುಗಳ ಚಂಚಲತೆಯನ್ನು ನಿಗ್ರಹಿಸುವ ತಪಸ್ಸು. ಇದರ ಅರ್ಥ: ಕೆಲವು ಯೋಗಿಗಳು ತಮ್ಮ ಇಂದ್ರಿಯಗಳನ್ನು ಅನಿಯಂತ್ರಿತವಾಗಿ ಹೊರಗೆ ವಿಷಯಗಳ ಕಡೆಗೆ ಹರಿಯಲು ಬಿಡುವುದಿಲ್ಲ. ಬದಲಿಗೆ ಅವುಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟುಕೊಳ್ಳುತ್ತಾರೆ. ಅವರು ತಮ್ಮ ಕಣ್ಣುಗಳನ್ನು ಅನಾವಶ್ಯಕ ದೃಶ್ಯಗಳನ್ನು ನೋಡದಂತೆ, ಕಿವಿಗಳನ್ನು ಅನಾಕರ್ಷಕ ಶಬ್ದಗಳನ್ನು ಕೇಳದಂತೆ, ನಾಲಿಗೆಯನ್ನು ಇಷ್ಟವಿಲ್ಲದ ಪದಾರ್ಥಗಳನ್ನು ರುಚಿ ನೋಡದಂತೆ ನಿಯಂತ್ರಿಸುತ್ತಾರೆ. ಇದು ಇಂದ್ರಿಯ ನಿಗ್ರಹದ ಯಜ್ಞ. 2. ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಮತ್ತೆ ಕೆಲವರು ಶಬ್ದ ಮುಂತಾದ ಇಂದ್ರಿಯ ವಿಷಯಗಳನ್ನು ಇಂದ್ರಿಯಗಳೆಂಬ ಅಗ್ನಿಗಳಲ್ಲಿ ಆಹುತಿ ನೀಡುತ್ತಾರೆ. ಅನ್ಯೇ ಮೊದಲ ವರ್ಗದವರಿಂದ ಭಿನ್ನವಾದ ಇನ್ನೊಂದು ವರ್ಗದ ಯೋಗಿಗಳು. ಶಬ್ದಾದೀನ್ ವಿಷಯಾನ್. ಶಬ್ದ ಎಂದರೆ ಧ್ವನಿ, ಆದೀನ್ ಎಂದರೆ ಇತ್ಯಾದಿ, ವಿಷಯಾನ್ ಎಂದರೆ ಇಂದ್ರಿಯ ವಿಷಯಗಳು ಅಥವಾ ಆಬ್ಜೆಕ್ಟ್ಸ್. ಅಂದರೆ ಶಬ್ದ ಕಿವಿ, ಸ್ಪರ್ಶ ಚರ್ಮ, ರೂಪ ಕಣ್ಣು, ರಸ ನಾಲಿಗೆ, ಗಂಧ ಮೂಗು ಎಂಬ ಪಂಚತನ್ಮಾತ್ರೆಗಳು. ಇವು ಇಂದ್ರಿಯಗಳು ಅನುಭವಿಸುವ ಬಾಹ್ಯ ವಸ್ತುಗಳು. ಇಂದ್ರಿಯಾಗ್ನಿಷು ಜುಹ್ವತಿ. ಇಂದ್ರಿಯಾಗ್ನಿ ಎಂದರೆ ಇಂದ್ರಿಯಗಳೆಂಬ ಅಗ್ನಿಗಳಲ್ಲಿ. ಇಲ್ಲಿ ಇಂದ್ರಿಯಗಳು ಅಗ್ನಿಯಂತೆ ಕಾರ್ಯನಿರ್ವಹಿಸುತ್ತವೆ. ಇದರ ಅರ್ಥ: ಈ ಯೋಗಿಗಳು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸದಿದ್ದರೂ ಆ ಇಂದ್ರಿಯಗಳಿಗೆ ದೊರೆಯುವ ವಿಷಯಗಳನ್ನು ತ್ಯಾಗ ಮಾಡುತ್ತಾರೆ ಅಥವಾ ಅವುಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಕಣ್ಣುಗಳನ್ನು ಮುಚ್ಚಿಕೊಳ್ಳದೆ ದೃಶ್ಯಗಳನ್ನು ನೋಡುತ್ತಿದ್ದರೂ ಆ ದೃಶ್ಯಗಳ ಮೇಲೆ ಆಸಕ್ತಿ, ಬಯಕೆ ಅಥವಾ ದ್ವೇಷವನ್ನು ಹೊಂದದಿರುವುದು. ಅವನು ವಿಷಯಗಳನ್ನು ಗ್ರಹಿಸಿದರೂ ಅವುಗಳಲ್ಲಿ ಅಂಟಿಕೊಳ್ಳದೆ ಅವುಗಳನ್ನು ತನ್ನ ಇಂದ್ರಿಯಗಳೆಂಬ ಅಗ್ನಿಯಲ್ಲಿ ಆಹುತಿ ನೀಡುತ್ತಾನೆ. ಅಂದರೆ ಅವುಗಳಿಂದ ಪ್ರಭಾವಿತನಾಗುವುದಿಲ್ಲ. ಇದು ವಿಷಯಗಳ ಮೇಲಿನ ಆಸಕ್ತಿಯ ತ್ಯಾಗ. ಈ ಶ್ಲೋಕದ ಮಹತ್ವ: ಮೋಕ್ಷಕ್ಕೆ ವಿವಿಧ ಆಧ್ಯಾತ್ಮಿಕ ಮಾರ್ಗಗಳು. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಭಗವಂತನನ್ನು ತಲುಪಲು ಹಲವಾರು ಮಾರ್ಗಗಳಿವೆ. ಇಲ್ಲಿ ಇಂದ್ರಿಯ ನಿಗ್ರಹದ 2 ಪ್ರಮುಖ ಆಯಾಮಗಳನ್ನು ವಿವರಿಸಲಾಗಿದೆ. ಇಂದ್ರಿಯ ನಿಯಂತ್ರಣದ ಮಹತ್ವ: ಇಂದ್ರಿಯಗಳು ಮನಸ್ಸನ್ನು ಚಂಚಲಗೊಳಿಸಿ ಬಂಧನಕ್ಕೆ ಕಾರಣವಾಗುವುದರಿಂದ ಅವುಗಳನ್ನು ನಿಯಂತ್ರಿಸುವುದು ಆಧ್ಯಾತ್ಮಿಕ ಪ್ರಗತಿಗೆ ಅನಿವಾರ್ಯ. ಈ ಶ್ಲೋಕವು 2 ವಿಭಿನ್ನ ವಿಧಾನಗಳನ್ನು ತೋರಿಸುತ್ತದೆ. 1. ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸುವುದು ಸಂಯಮ. ಇದು ಯಮ ನಿಯಮಗಳಲ್ಲಿ ಬರುವ ಆಚರಣೆ. ಇಂದ್ರಿಯಗಳನ್ನು ವಿಷಯಗಳಿಂದ ದೂರವಿಡುವುದು. 2. ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು. ಇಂದ್ರಿಯಗಳು ವಿಷಯಗಳನ್ನು ಗ್ರಹಿಸಿದರೂ ಅವುಗಳಲ್ಲಿ ಆಸಕ್ತಿ ಇಲ್ಲದೆ ಅವುಗಳಿಂದ ಪ್ರಭಾವಿತರಾಗದೇ ಇರುವುದು. ಇದು ವೈರಾಗ್ಯದ ಒಂದು ರೂಪ. ಯಜ್ಞದ ಸಾರ್ವತ್ರಿಕತೆ: ಯಜ್ಞವೆಂದರೆ ಕೇವಲ ಬೆಂಕಿಗೆ ಆಹುತಿ ನೀಡುವುದಲ್ಲ. ಬದಲಿಗೆ ಆಂತರಿಕ ಶಿಸ್ತು, ಆತ್ಮನಿಯಂತ್ರಣ ಮತ್ತು ತ್ಯಾಗವು ಒಂದು ಯಜ್ಞ ಎಂಬುದನ್ನು ಈ ಶ್ಲೋಕಗಳು ಸ್ಪಷ್ಟಪಡಿಸುತ್ತವೆ. ಕರ್ಮಯೋಗ ಮತ್ತು ಜ್ಞಾನಯೋಗದ ಅನ್ವಯ: ಈ 2 ರೀತಿಯ ಯಜ್ಞಗಳು ಕರ್ಮಯೋಗ, ನಿಷ್ಕ್ರಿಯತೆಯ ಮೂಲಕ ಕ್ರಿಯೆಯನ್ನು ನಿರ್ವಹಿಸುವುದು, ಮತ್ತು ಜ್ಞಾನಯೋಗ, ಇಂದ್ರಿಯಗಳ ನೈಜ ಸ್ವರೂಪ ಮತ್ತು ಅವುಗಳಿಂದ ಮುಕ್ತಿ, ಎರಡರಲ್ಲೂ ಮಹತ್ವ ಪಡೆಯುತ್ತವೆ.
ಸಂಕ್ಷಿಪ್ತವಾಗಿ 26ನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು 2 ರೀತಿಯ ಯೋಗಿಗಳನ್ನು ವಿವರಿಸುತ್ತಾನೆ. ಕೆಲವರು ತಮ್ಮ ಶ್ರವಣಾದಿ ಇಂದ್ರಿಯಗಳನ್ನು ಸಂಯಮವೆಂಬ ಅಗ್ನಿಯಲ್ಲಿ ಆಹುತಿ ನೀಡುತ್ತಾರೆ, ಇಂದ್ರಿಯ ನಿಗ್ರಹ. ಇನ್ನು ಕೆಲವರು ಶಬ್ದಾದಿ ಇಂದ್ರಿಯ ವಿಷಯಗಳನ್ನು ತಮ್ಮ ಇಂದ್ರಿಯಗಳೆಂಬ ಅಗ್ನಿಗಳಲ್ಲಿ ಆಹುತಿ ನೀಡುತ್ತಾರೆ, ವಿಷಯಗಳ ಮೇಲಿನ ಆಸಕ್ತಿಯ ತ್ಯಾಗ. ಈ 2 ವಿಧಾನಗಳು ಇಂದ್ರಿಯ ನಿಯಂತ್ರಣ ಮತ್ತು ವಿರಕ್ತಿಯ ಮೂಲಕ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುವ ಯಜ್ಞ ಮಾರ್ಗಗಳಾಗಿವೆ. ಜ್ಞಾನದಿಂದ ಪ್ರಜ್ವಲಿಸಿದ ಆತ್ಮ ಸಂಯಮ ಯಜ್ಞ. ಶ್ಲೋಕ: ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. 27. ಅರ್ಥ: ಇನ್ನು ಕೆಲವರು ಅಪರೆ, ಜ್ಞಾನದಿಂದ ಪ್ರಜ್ವಲಿಸಿದ ಜ್ಞಾನದೀಪಿತೆ ಆತ್ಮ ಸಂಯಮವೆಂಬ ಯೋಗಾಗ್ನಿಯಲ್ಲಿ ಆತ್ಮ ಸಂಯಮ ಯೋಗಾಗ್ನೌ ತಮ್ಮ ಎಲ್ಲಾ ಇಂದ್ರಿಯಗಳ ಕಾರ್ಯಗಳನ್ನು, ಸರ್ವಾಣಿ ಇಂದ್ರಿಯ ಕರ್ಮಾಣಿ ಮತ್ತು ಪ್ರಾಣಗಳ ಕಾರ್ಯಗಳನ್ನು ಪ್ರಾಣಕರ್ಮಾಣಿ ಚ ಆಹುತಿ ನೀಡುತ್ತಾರೆ, ಜುಹ್ವತಿ. ಈ ಶ್ಲೋಕವು ಹಿಂದಿನ ಶ್ಲೋಕಗಳ ಮುಂದುವರಿದ ಭಾಗವಾಗಿದ್ದು, ಬೆಳಗಿನ ಜಾವ 4:25 4.26 ವಿವಿಧ ಯಜ್ಞ ಮಾರ್ಗಗಳನ್ನು ಮತ್ತಷ್ಟು ಆಳವಾಗಿ ವಿವರಿಸುತ್ತದೆ. ಇಲ್ಲಿ ಕೃಷ್ಣನು ಆತ್ಮ ಸಾಕ್ಷಾತ್ಕಾರದ ಗುರಿಯನ್ನು ಹೊಂದಿರುವ ಯೋಗಿಗಳು ತಮ್ಮ ಇಂದ್ರಿಯ ಮತ್ತು ಪ್ರಾಣಶಕ್ತಿಗಳನ್ನು ಹೇಗೆ ಜ್ಞಾನದ ಅಗ್ನಿಯಲ್ಲಿ ಆಹುತಿ ನೀಡುತ್ತಾರೆ ಎಂಬುದನ್ನು ವಿವರಿಸುತ್ತಾನೆ. ವಿವರವಾದ ವಿವರಣೆ: 1. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ. ಇನ್ನು ಕೆಲವರು ತಮ್ಮ ಎಲ್ಲಾ ಇಂದ್ರಿಯಗಳ ಕಾರ್ಯಗಳನ್ನು ಮತ್ತು ಪ್ರಾಣಗಳ ಕಾರ್ಯಗಳನ್ನು ಅಪರೆ. ಇದು ಹಿಂದಿನ 2 ಶ್ಲೋಕಗಳಲ್ಲಿ ಹೇಳಿದ ಯೋಗಿಗಳಿಂದ ಭಿನ್ನವಾದ ಇನ್ನೊಂದು ವರ್ಗದ ಸಾಧಕರು. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಎಲ್ಲಾ ಇಂದ್ರಿಯಗಳ ಕಾರ್ಯಗಳು, ಕೇವಲ 5 ಜ್ಞಾನೇಂದ್ರಿಯಗಳ ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವಾ, ಘ್ರಾಣ ಕಾರ್ಯಗಳು ಮಾತ್ರವಲ್ಲದೆ 5 ಕರ್ಮೇಂದ್ರಿಯಗಳ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಕಾರ್ಯಗಳನ್ನು ಒಳಗೊಂಡಿದೆ. ಅಂದರೆ ನೋಡುವ, ಕೇಳುವ, ಮಾತಾಡುವ, ನಡೆಯುವ ಇತ್ಯಾದಿ ಎಲ್ಲ ಇಂದ್ರಿಯಗಳ ಕ್ರಿಯೆಗಳು. ಪ್ರಾಣಕರ್ಮಾಣಿ ಚ ಪ್ರಾಣಗಳ ಕಾರ್ಯಗಳು. ಪ್ರಾಣಗಳು ಎಂದರೆ ದೇಹದಲ್ಲಿರುವ 5 ಮುಖ್ಯ ಪ್ರಾಣಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಮತ್ತು 5 ಉಪಪ್ರಾಣಗಳು. ಈ ಪ್ರಾಣಗಳು ಉಸಿರಾಟ, ರಕ್ತ ಪರಿಚಲನೆ, ಜೀರ್ಣಕ್ರಿಯೆ ಇತ್ಯಾದಿ ಎಲ್ಲ ಶಾರೀರಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತವೆ. ಪ್ರಾಣಕರ್ಮಗಳು ಎಂದರೆ ದೇಹದ ಎಲ್ಲ ಜೈವಿಕ ಮತ್ತು ಅಜೈವಿಕ ಚಟುವಟಿಕೆಗಳು. ಇದರರ್ಥ ಈ ವರ್ಗದ ಯೋಗಿಗಳು ಕೇವಲ ಬಾಹ್ಯ ಇಂದ್ರಿಯಗಳನ್ನು ನಿಯಂತ್ರಿಸುವುದಲ್ಲದೆ ತಮ್ಮ ದೇಹದೊಳಗಿನ ಸೂಕ್ಷ್ಮ ಶಕ್ತಿಗಳಾದ ಪ್ರಾಣಗಳ ಕಾರ್ಯಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. 2. ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನದೀಪಿತೆ. ಜ್ಞಾನದಿಂದ ಪ್ರಜ್ವಲಿಸಿದ ಆತ್ಮ ಸಂಯಮವೆಂಬ ಯೋಗಾಗ್ನಿಯಲ್ಲಿ ಆಹುತಿ ನೀಡುತ್ತಾರೆ. ಆತ್ಮ ಸಂಯಮ ಯೋಗಾಗ್ನೋ, ಆತ್ಮ ಎಂದರೆ ಇಲ್ಲಿ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರವನ್ನು ಒಳಗೊಂಡಿರುವ ದೇಹ. ಸಂಯಮ ಎಂದರೆ ಸಂಪೂರ್ಣ ನಿಯಂತ್ರಣ. ಯೋಗಾಗ್ನಿ ಎಂದರೆ ಯೋಗವೆಂಬ ಅಗ್ನಿ. ಇದು ಯೋಗಾಭ್ಯಾಸದ, ಧ್ಯಾನ, ಪ್ರಾಣಾಯಾಮ, ಮನಸ್ಸಿನ ಏಕಾಗ್ರತೆ ಮೂಲಕ ಸಾಧಿಸುವ ಆತ್ಮನಿಯಂತ್ರಣವೆಂಬ ಅಗ್ನಿ. ಇದು ಹಿಂದೆ ಹೇಳಿದ ಸಂಯಮಾಗ್ನಿ 4.26 ಗಿಂತ ಹೆಚ್ಚು ಆಳವಾದ ಮತ್ತು ಸಮಗ್ರವಾದ ನಿಯಂತ್ರಣ. ಜ್ಞಾನದೀಪಿತೆ, ಜ್ಞಾನದಿಂದ ಪ್ರಜ್ವಲಿಸಿದ, ಜ್ಞಾನದಿಂದ ಬೆಳಗಿದ. ಈ ಯೋಗಾಗ್ನಿಯು ಕೇವಲ ದೈಹಿಕ ಅಥವಾ ಮಾನಸಿಕ ನಿಯಂತ್ರಣದ ಮೂಲಕ ಮಾತ್ರ ಉಂಟಾಗುವುದಿಲ್ಲ, ಬದಲಿಗೆ ಆತ್ಮಜ್ಞಾನದ ಬೆಳಕಿನಿಂದ ಪ್ರಜ್ವಲಿಸುತ್ತದೆ. ಇಲ್ಲಿ ಜ್ಞಾನವು ಇಂಧನವಾಗಿ ಕಾರ್ಯನಿರ್ವಹಿಸುತ್ತದೆ, ಯೋಗಾಗ್ನಿಯನ್ನು ಹೆಚ್ಚು ತೀವ್ರಗೊಳಿಸುತ್ತದೆ. ಜುಹ್ವತಿ ಆಹುತಿ ನೀಡುತ್ತಾರೆ. ಈ ಯೋಗಿಗಳು ತಮ್ಮ ಎಲ್ಲಾ ಇಂದ್ರಿಯ ಕಾರ್ಯಗಳು ಮತ್ತು ಪ್ರಾಣ ಕಾರ್ಯಗಳನ್ನು ಈ ಆತ್ಮ ಸಂಯಮವೆಂಬ ಯೋಗಾಗ್ನಿಯಲ್ಲಿ ಆಹುತಿ ನೀಡುತ್ತಾರೆ. ಇದರರ್ಥ ಅವರು ಇಂದ್ರಿಯಗಳ ಕಾರ್ಯಗಳನ್ನು ನಿಲ್ಲಿಸುವುದಲ್ಲ, ಬದಲಿಗೆ ಅವುಗಳನ್ನು ಅಹಂಕಾರ ಮತ್ತು ಆಸಕ್ತಿಗಳಿಂದ ಮುಕ್ತಗೊಳಿಸಿ ತಮ್ಮ ಉನ್ನತ ಆಧ್ಯಾತ್ಮಿಕ ಗುರಿಗೆ ಸಮರ್ಪಿಸುತ್ತಾರೆ. ಪ್ರಾಣಶಕ್ತಿಯನ್ನು ಸಹ ಭೋಗಗಳಿಗಾಗಿ ಬಳಸದೆ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ, ಧ್ಯಾನಕ್ಕಾಗಿ ಅಥವಾ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಬಳಸುತ್ತಾರೆ. ಈ ಶ್ಲೋಕದ ಮಹತ್ವ. ರಾಜಯೋಗದ ಪರಿಕಲ್ಪನೆ. ಈ ಶ್ಲೋಕವು ಪತಂಜಲಿ ಯೋಗ ಸೂತ್ರಗಳಲ್ಲಿ ವಿವರಿಸಿದಂತಹ ಅಷ್ಟಾಂಗ ಯೋಗದ ತತ್ವಗಳಿಗೆ ಹತ್ತಿರವಾಗಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಇವೆಲ್ಲವೂ ಆತ್ಮ ಸಂಯಮದ ಭಾಗವಾಗಿವೆ. ಇಂದ್ರಿಯ ಮತ್ತು ಪ್ರಾಣಗಳ ಸಂಪೂರ್ಣ ನಿಯಂತ್ರಣ. ಇದು ಕೇವಲ ಬಾಹ್ಯ ಇಂದ್ರಿಯಗಳನ್ನು ನಿಯಂತ್ರಿಸುವುದಲ್ಲದೆ ದೇಹದ ಆಂತರಿಕ ಶಕ್ತಿಗಳಾದ ಪ್ರಾಣಗಳ ಮೇಲೂ ನಿಯಂತ್ರಣ ಸಾಧಿಸುವ ಆಳವಾದ ಯೋಗಾಭ್ಯಾಸವನ್ನು ಸೂಚಿಸುತ್ತದೆ. ಜ್ಞಾನದ ಕೇಂದ್ರ ಪಾತ್ರ. ಈ ಯಜ್ಞವು ಜ್ಞಾನದಿಂದ ಪ್ರಜ್ವಲಿಸಲ್ಪಟ್ಟಿದೆ ಎಂದು ಹೇಳುವ ಮೂಲಕ ಕೇವಲ ಕ್ರಿಯೆಗಳು ಅಥವಾ ನಿಯಂತ್ರಣಗಳು ಸಾಕಾಗುವುದಿಲ್ಲ, ಬದಲಿಗೆ ಜ್ಞಾನವು ಅಂತಿಮವಾಗಿ ಮುಕ್ತಿಗೆ ಕಾರಣವಾಗುತ್ತದೆ ಎಂಬುದನ್ನು ಇದು ಪುನರುಚ್ಚರಿಸುತ್ತದೆ. ಆಂತರಿಕ ಶುದ್ಧೀಕರಣ. ಈ ಯೋಗಾಗ್ನಿಯಲ್ಲಿ ಇಂದ್ರಿಯ ಮತ್ತು ಪ್ರಾಣ ಕಾರ್ಯಗಳನ್ನು ಆಹುತಿ ನೀಡುವ ಮೂಲಕ
ಸಾಧಕನು ತನ್ನನ್ನು ಆಂತರಿಕವಾಗಿ ಸಂಪೂರ್ಣವಾಗಿ ಶುದ್ಧೀಕರಿಸಿಕೊಳ್ಳುತ್ತಾನೆ ಮತ್ತು ಲೌಕಿಕ ಬಂಧನಗಳಿಂದ ಮುಕ್ತನಾಗುತ್ತಾನೆ. ಪರಮಶಾಂತಿ ಮತ್ತು ಮೋಕ್ಷ. ಇಂತಹ ಯಜ್ಞದಿಂದ ಯೋಗಿಯು ಸಂಸಾರ ಚಕ್ರದಿಂದ ಮುಕ್ತನಾಗಿ ಪರಮಶಾಂತಿಯನ್ನು ಮತ್ತು ಮೋಕ್ಷವನ್ನು ಪಡೆಯುತ್ತಾನೆ. ಸಂಕ್ಷಿಪ್ತವಾಗಿ 27ನೇ ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಕೆಲವರು ಜ್ಞಾನದಿಂದ ಪ್ರಜ್ವಲಿಸಿದ ಆತ್ಮಸಂಯಮವೆಂಬ ಯೋಗಾಗ್ನಿಯಲ್ಲಿ ತಮ್ಮ ಎಲ್ಲಾ ಇಂದ್ರಿಯಗಳ ಕಾರ್ಯಗಳನ್ನು ಮತ್ತು ಪ್ರಾಣಗಳ ಕಾರ್ಯಗಳನ್ನು ಆಹುತಿ ನೀಡುತ್ತಾರೆ ಎಂದು ವಿವರಿಸುತ್ತಾನೆ. ಇದು ದೇಹ ಮತ್ತು ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿ ಜ್ಞಾನದ ಮೂಲಕ ಮೋಕ್ಷವನ್ನು ಪಡೆಯುವ ಒಂದು ಆಳವಾದ ಆಧ್ಯಾತ್ಮಿಕ ಮಾರ್ಗವನ್ನು ಯೋಗ ಸೂಚಿಸುತ್ತದೆ. ವಿವಿಧ ಯಜ್ಞ ಮಾರ್ಗಗಳು: ಸಂಪತ್ತು, ತಪಸ್ಸು, ಯೋಗ, ಸ್ವಾಧ್ಯಾಯ ಮತ್ತು ಜ್ಞಾನ. ಶ್ಲೋಕ: ದ್ರವ್ಯಯಜ್ಞಾಸ್ತಪೋಯಜ್ಞ ಯೋಗಯಜ್ಞಾಸ್ತಥಾಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. 28. ಅರ್ಥ: ಇನ್ನು ಕೆಲವರು ದ್ರವ್ಯಯಜ್ಞವನ್ನು ತಮ್ಮ ಸಂಪತ್ತನ್ನು ತ್ಯಾಗ ಮಾಡುವುದು, ತಪಸ್ಸು ಯಜ್ಞವನ್ನು ತೀವ್ರ ತಪಸ್ಸನ್ನು ಆಚರಿಸುವುದು ಮತ್ತು ಯೋಗಯಜ್ಞವನ್ನು ಯೋಗಾಭ್ಯಾಸಗಳನ್ನು ಮಾಡುವುದು ಆಚರಿಸುತ್ತಾರೆ. ಹಾಗೆಯೇ ಮತ್ತೆ ಕೆಲವರು ಸ್ವಾಧ್ಯಾಯ, ಧರ್ಮಗ್ರಂಥಗಳ ಅಧ್ಯಯನ, ಯಜ್ಞ ಮತ್ತು ಜ್ಞಾನಯಜ್ಞವನ್ನು ಜ್ಞಾನವನ್ನು ಬೆಳೆಸುವುದು ಆಚರಿಸುತ್ತಾರೆ. ಇವರೆಲ್ಲರೂ ತಮ್ಮ ವ್ರತಗಳಲ್ಲಿ ದೃಢರಾದ ಯತಿಗಳು, ಆಧ್ಯಾತ್ಮಿಕ ಸಾಧಕರು. ಈ ಶ್ಲೋಕವು ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ವಿವರಿಸುತ್ತಿರುವ ವಿವಿಧ ರೀತಿಯ ಯಜ್ಞಗಳ ಮುಂದುವರಿದ ಭಾಗವಾಗಿದೆ. ಮೋಕ್ಷವನ್ನು ಸಾಧಿಸಲು ಇರುವ ಹಲವು ಆಧ್ಯಾತ್ಮಿಕ ಮಾರ್ಗಗಳನ್ನು ಇಲ್ಲಿ ಯಜ್ಞದ ರೂಪದಲ್ಲಿ ವಿವರಿಸಲಾಗಿದೆ. ಈ ಶ್ಲೋಕದಲ್ಲಿ 4 ಪ್ರಮುಖ ರೀತಿಯ ಯಜ್ಞಗಳನ್ನು ಹೆಸರಿಸಲಾಗಿದೆ. ವಿವರವಾದ ವಿಶ್ಲೇಷಣೆ: 1. ದ್ರವ್ಯಯಜ್ಞ, ಸಂಪತ್ತಿನ ತ್ಯಾಗ. ದ್ರವ್ಯ ಎಂದರೆ ಭೌತಿಕ ಸಂಪತ್ತು, ಹಣ ಅಥವಾ ವಸ್ತುಗಳು. ದ್ರವ್ಯಯಜ್ಞ ಎಂದರೆ ತಮ್ಮ ಸಂಪತ್ತನ್ನು ಲೋಕೋಪಕಾರಕ್ಕಾಗಿ, ಧಾರ್ಮಿಕ ಕಾರ್ಯಗಳಿಗಾಗಿ, ದಾನ ಧರ್ಮಗಳಿಗಾಗಿ ಅಥವಾ ಬಡವರಿಗೆ ಸಹಾಯ ಮಾಡಲು ತ್ಯಾಗ ಮಾಡುವುದು. ಇದು ಸಂಪತ್ತಿನ ಮೇಲಿನ ಆಸಕ್ತಿಯನ್ನು ತ್ಯಜಿಸುವ ಮೂಲಕ ಆಚರಿಸುವ ಯಜ್ಞವಾಗಿದೆ. 2. ತಪೋಯಜ್ಞ, ತೀವ್ರ ತಪಸ್ಸು. ತಪಸ್ಸು ಎಂದರೆ ದೇಹ ಮತ್ತು ಮನಸ್ಸನ್ನು ನಿಯಂತ್ರಿಸಲು ಕೈಗೊಳ್ಳುವ ಕಠಿಣ ಅಭ್ಯಾಸಗಳು. ತಪೋಯಜ್ಞ ಎಂದರೆ ಉಪವಾಸ, ಮೌನವ್ರತ, ಕಠಿಣವಾದ ಶಿಸ್ತನ್ನು ಅನುಸರಿಸುವುದು ಅಥವಾ ಭಗವಂತನನ್ನು ಕುರಿತು ತೀವ್ರವಾದ ಭಕ್ತಿಪೂರ್ವಕ ಆರಾಧನೆಯಲ್ಲಿ ತೊಡಗುವುದು. ಈ ಯಜ್ಞದಲ್ಲಿ ದೇಹ ಮತ್ತು ಮನಸ್ಸಿನ ಸುಖಗಳನ್ನು ತ್ಯಾಗ ಮಾಡಲಾಗುತ್ತದೆ. 3. ಯೋಗಯಜ್ಞ, ಯೋಗಾಭ್ಯಾಸ. ಯೋಗ ಎಂದರೆ ಮನಸ್ಸನ್ನು ನಿಯಂತ್ರಿಸುವ ಮತ್ತು ಆತ್ಮವನ್ನು ಪರಮಾತ್ಮನೊಂದಿಗೆ ಜೋಡಿಸುವ ವಿಜ್ಞಾನ. ಯೋಗಯಜ್ಞ ಎಂದರೆ ಅಷ್ಟಾಂಗ ಯೋಗದ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ 8 ಅಂಗಗಳನ್ನು ಅಭ್ಯಾಸ ಮಾಡುವುದು. ಇದು ಪ್ರಾಣಶಕ್ತಿ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ ಧ್ಯಾನ ಮಾರ್ಗದ ಯೋಗವನ್ನು ಸೂಚಿಸುತ್ತದೆ. 4. ಸ್ವಾಧ್ಯಾಯ ಯಜ್ಞ ಮತ್ತು ಜ್ಞಾನಯಜ್ಞ, ಅಧ್ಯಯನ ಮತ್ತು ಜ್ಞಾನದ ವೃದ್ಧಿ. ಸ್ವಾಧ್ಯಾಯ ಯಜ್ಞ. ಸ್ವಾಧ್ಯಾಯ ಎಂದರೆ ಪವಿತ್ರ ಗ್ರಂಥಗಳನ್ನು, ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ ಅಧ್ಯಯನ ಮಾಡುವುದು, ಅವುಗಳನ್ನು ಪಠಿಸುವುದು ಅಥವಾ ಮಂತ್ರಗಳನ್ನು ಜಪಿಸುವುದು. ಇದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಜ್ಞಾನಯಜ್ಞ. ಜ್ಞಾನ ಎಂದರೆ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ ಮತ್ತು ಕರ್ಮದ ನಿಜ ಸ್ವರೂಪದ ಅರಿವು. ಜ್ಞಾನಯಜ್ಞ ಎಂದರೆ ಪರಮ ಸತ್ಯವನ್ನು ಅರಿಯಲು ತಾರ್ಕಿಕವಾಗಿ ವಿಚಾರ ಮಾಡುವುದು, ಜಿಜ್ಞಾಸೆ ಮಾಡುವುದು ಮತ್ತು ಅಜ್ಞಾನವನ್ನು ಜ್ಞಾನದಿಂದ ನಿವಾರಿಸುವುದು. ಇದು ಪ್ರಮುಖವಾಗಿ ಬೌದ್ಧಿಕ ಮತ್ತು ತಾತ್ವಿಕ ವಿಶ್ಲೇಷಣೆಯ ಮೂಲಕ ಆಧ್ಯಾತ್ಮಿಕ ಪ್ರಗತಿ ಸಾಧಿಸುವುದಾಗಿದೆ. ಯತಿಗಳು ಮತ್ತು ಅವರ ವ್ರತನಿಷ್ಠೆ. ಈ ಎಲ್ಲಾ ರೀತಿಯ ಯಜ್ಞಗಳನ್ನು ಆಚರಿಸುವವರನ್ನು ಯತಯಃ ಸಂಶಿತವ್ರತಾಃ ಎಂದು ಕರೆಯಲಾಗುತ್ತದೆ. ಯತಯಃ ಎಂದರೆ ತಮ್ಮ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಆಧ್ಯಾತ್ಮಿಕ ಸಾಧಕರು. ಸಂಶಿತವ್ರತಾಃ ಎಂದರೆ ತಮ್ಮ ವ್ರತಗಳಲ್ಲಿ, ಅಭ್ಯಾಸಗಳಲ್ಲಿ ದೃಢರಾದವರು ಮತ್ತು ಕಟ್ಟುನಿಟ್ಟಾದ ಶಿಸ್ತನ್ನು ಅನುಸರಿಸುವವರು. ಇದು ಈ ಸಾಧಕರ ಬದ್ಧತೆ ಮತ್ತು ನಿಷ್ಠೆಯನ್ನು ಸೂಚಿಸುತ್ತದೆ. ಈ ಶ್ಲೋಕದ ಮಹತ್ವ. ಮಾರ್ಗಗಳ ವೈವಿಧ್ಯತೆ. ಈ ಶ್ಲೋಕವು ಭಗವಂತನನ್ನು ತಲುಪಲು ಯಾವುದೇ ಒಂದು ನಿರ್ದಿಷ್ಟ ಮಾರ್ಗವಿಲ್ಲ, ಬದಲಿಗೆ ಜನರ ಸ್ವಭಾವ, ಸಾಮರ್ಥ್ಯ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಹಲವಾರು ಮಾರ್ಗಗಳಿವೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಯಜ್ಞದ ವಿಶಾಲ ವ್ಯಾಪ್ತಿ. ಯಜ್ಞ ಎಂದರೆ ಕೇವಲ ಅಗ್ನಿ ಆರಾಧನೆಯಲ್ಲ, ಬದಲಿಗೆ ಯಾವುದೇ ಶ್ರದ್ಧೆ, ತ್ಯಾಗ ಮತ್ತು ನಿರ್ಲಿಪ್ತತೆಯಿಂದ ಮಾಡಿದ ಕಾರ್ಯವನ್ನು ಯಜ್ಞವೆಂದು ಪರಿಗಣಿಸಬಹುದು. ವೈಯಕ್ತಿಕ ಆಯ್ಕೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಈ ಯಜ್ಞಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಿಕೊಂಡು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದು. ಆಂತರಿಕ ಶುದ್ಧೀಕರಣ. ಈ ಎಲ್ಲ ಯಜ್ಞಗಳು ಅಂತಿಮವಾಗಿ ಮನಸ್ಸಿನ ಶುದ್ಧೀಕರಣ, ಲಗತ್ತುಗಳ ತ್ಯಾಗ ಮತ್ತು ಆತ್ಮಜ್ಞಾನದ ಕಡೆಗೆ ದಾರಿ ಮಾಡಿಕೊಡುತ್ತವೆ.
ಭಗವದ್ಗೀತೆಯ ವಿವರಣೆಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.